ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸತ್ಮೇಲೆ ಹೋಗಿ ನಮ್ಮ ಅಮ್ಮನ ಹತ್ರ ನ್ಯಾಯ ಕೇಳಕ್ಕಾಗತ್ತಾ? ಅದಕ್ಕೆ ಬದುಕಿರುವಾಗ್ಲೇ ತಟ್ಟಿ ನ್ಯಾಯ ಕೇಳ್ತೀನಿ ಅಂತ ಖ್ಯಾತೆ ತೆಗಿಯೋಳು. ಪಾಪ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಜೀವ ಎಷ್ಟು ಒದ್ದಾಡ್ತು ಗೊತ್ತೇ ಯಜಮಾನ್ರೆ. ಅದಕ್ಕೆ ಇವಳ ಸೇರ್ಸಲ್ಲ ಅಂದ್ರೆ ಸೇರ್ಸಲ್ಲ. ಏನಮ್ಮ, ನಿಮ್ಮ ಅತ್ತೆ ಜೊತೆ ನೀನು ಈ ರೀತಿ ನಡ್ಕೊಂಡಿದ್ ನಿಜಾನಾ? ಇದೆಲ್ಲ ಸುಳ್ಳು ಯಜಮಾನ್ರೆ. ಇವ್ರು ಹೊಲದಿಂದ ಬಂದ ತಕ್ಷಣ ಇವ್ರ ಅಮ್ಮ ಇಲ್ದೇ ಇರೋ ಚಾಡಿ ಎಲ್ಲ ಹೇಳಿ ನನ್ಗೆ ಅವಮಾನ ಮಾಡ್ತಿದ್ರು. ಅವ್ರು ಯಾಕೆ ಹಾಗೆ ಮಾಡ್ತಾ ಇದ್ರು? ಅವ್ರನ್ನ ಬಿಟ್ಟು ನಾವು ಜಾತ್ರೆಗೆ ಸಿನಿಮಾಗೆ ಅಂತೆಲ್ಲ ತಿರ್ಗಾಡ್ತಿದ್ವಿ. ಅವ್ರ ಮಗನ ನಾನು ಗಿರ್ಗಿಟ್ಲೆ ತರ ಆಡಿಸ್ತಿದ್ದೀನಿ ಅಂತ ನನ್ನ ಮೇಲೆ ಕೋಪ ಯಜಮಾನ್ರೆ. ನೀವು ನಮ್ಮ ಜೊತೆ ಬನ್ನಿ ಅಂತ ಎಷ್ಟೋ ಸಲ ಕರೆದಿದ್ದೀನಿ. ಆದ್ರೆ ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ ಅಂತ ಸುಮ್ಮನಾಗ್ಬಿಡ್ತಿದ್ರು. ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ಗಲಾಟೆ ಶುರು ಮಾಡ್ತಿದ್ರು. ಅದಕ್ಕೆ ನನಗೂ ಬೇಸತ್ತೋಗಿ ಅಮ್ಮ ಮಗ ಏನಾದ್ರೂ ಮಾಡ್ಕೊಂಡ್ಲಿ ಅಂತ ನಾನು ಬಿಟ್ಟೋದೆ. ಒಂದಷ್ಟು ದಿನ ಹೊಂದ್ಕೊಂಡು ಹೋಗಿದ್ರೆ ನಮ್ಮ ಅಮ್ಮ ಹೋಗ್ಬೇಕಾದ್ರೆ ನೆಮ್ಮದಿಯಾಗಿ ಹೋಗ್ತಿರ್ಲಿಲ್ವ ಯಜಮಾನ್ರೆ? ಕಡೆಗಾಲದಲ್ಲಿ ಸೊಸೆ ಮಗಳು ತರ ಹತ್ರ ಎತ್ಕೊಂಡು ನೋಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ಸತ್ರು ತರ ನರಳಿ ಸಾಯ್ಲಿ ಅಂತ ಬಿಟ್ಟೋದ್ಲು. ಈಗ ಬಂದು ಜೊತೆಲಿರ್ತೀನಿ ಅಂದ್ರೆ ಸೇರ್ಸ್ಕೊಬಿಡ್ಬೇಕಾ? ನಾನು ಅವ್ರು ಸಾಯ್ಲಿ ಅಂತ ಬಿಟ್ಟೋಗ್ಲಿಲ್ಲ ಯಜಮಾನ್ರೆ. ನಾನಿದ್ರೆ ಇನ್ನೂ ಜಾಸ್ತಿ ಜಗಳ ಆಗುತ್ತೆ ಅಂತ ಬಿಟ್ಟೋದೆ. ನೋಡು ಬಸ್ಯ, ಯಾವಾಗಲೂ ಅಷ್ಟೇ ಆಗ ಹೋಗಿರೋ ವಿಚಾರನ ದೊಡ್ಡದು ಮಾಡಿಕೊಂಡು ಮುಂದೆ ಸ್ವರ್ಗ ಆಗ್ಬೇಕಾಗಿರೋ ಜೀವನನ ನರಕ ಮಾಡ್ಕೋಬಾರ್ದು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಚರ್ಚೆ ಮಾಡ್ತಾ ಹೋದ್ರೆ ಇಬ್ಬರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಈಗ ಆಗಿರೋದನ್ನೆಲ್ಲ ಮರೆತು ಒಟ್ಟಾಗಿ ಜೀವನ ಮಾಡೋದನ್ನ ನೋಡಿ. ಆಗಲ್ಲ ಯಜಮಾನ್ರೆ, ಆಗಲ್ಲ ಅಂದ್ರೆ ಆಗಲ್ಲ. ನಮ್ಮಮ್ಮ ಆಸ್ಪತ್ರೆಯಲ್ಲಿ ಇದ್ದಾಗ ಒಂದ್ಸಲನಾದ್ರೂ ಬಂದು ನೋಡ್ಲೆ ಇವಳು. ನನ್ಗೂ ಇವಳಿಗೂ ಸಂಬಂಧ ಇಲ್ವೇನೋ ಅನ್ನೋ ಹಾಗೆ ಅವ್ರ ಮಾವನ ಜೊತೆ ಪೇಟೆ ಸುತ್ತಕ್ ಹೋಗಿದ್ಲು. ಅಲ್ಲಿ ಏನೇನ್ ನಡೆದಿದೆಯೋ ಯಾವನಿಗೆ ಗೊತ್ತು. ಸ್ವಲ್ಪ ಬಾಯಿನ ಬಿಗಿ ಹಿಡ್ದು ಮಾತಾಡು. ನಮ್ಮ ಮಾವನ್ಗೆ ಮದ್ವೆ ಆಗಿ ಮಕ್ಳಿದಾರೆ. ಸುಮ್ನೆ ಏನೇನೋ ಮಾತಾಡ್ಬೇಡ. ಇದು ನಾನ್ ಹೇಳ್ತಿರೋದಲ್ಲ ಕಣೆ, ನಿಮ್ಮೂರವ್ರೆ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಹೇಳ್ತಿರೋದು ಕಣೆ. ನೋಡು ಬಸ್ಯ, ವಿಷಯ ಏನು ಎತ್ತ ಅಂತ ಗೊತ್ತಿಲ್ಲದೆ ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಡೋದು ದೊಡ್ಡ ತಪ್ಪು. ನೋಡಯ್ಯ, ಹೆಣ್ಮಕ್ಳು ಅಂದಮೇಲೆ ಸೋದರ ಮಾವಂದ್ರ ಜೊತೆ ಸಲಿಗೆಯಿಂದನೇ ಇರ್ತಾರೆ. ಅಷ್ಟಕ್ಕೆ ಸಂಬಂಧ ಕಟ್ ಮಾತಾಡೋದು ಒಳ್ಳೇದಲ್ಲ. ಇವ್ರಿಗಷ್ಟು ಅನುಮಾನ ಇದ್ರೆ ನಮ್ಮ ಅಪ್ಪ ಅಮ್ಮ ಮಾವ ಅವ್ರ ಹೆಂಡತಿ ಎಲ್ರೂ ಕರೆಸ್ತೀನಿ, ಬೇಕಿದ್ರೆ ಮಾತಾಡ್ಕೊಂಡ್ಲಿ. ಅದೆಲ್ಲ ಏನು ಬೇಡ ಮರತ್ನ. ಎಲ್ರೂ ಕರೆಸಿ ಮಾತಾಡಿದ್ರೆ ನಿಮ್ಮ ಮಾನ ಮರ್ಯಾದೆನೇ ಹರಾಜಾಗೋದು. ಬೇಡ, ಸುಮ್ನಿರು. ನೋಡಯ್ಯ ಬಸ್ಯ, ಸುಮ್ಮನೆ ಇದನ್ನ ದೊಡ್ಡದು ಮಾಡಬೇಡ. ನೋಡು, ನಿಮ್ಮಿಬ್ರಲ್ಲಿ ಅದೇನೇ ದ್ವೇಷ ಮನಸ್ತಾಪ ಇದ್ರು ಅದನ್ನೆಲ್ಲ ಬದಿಗಿಟ್ಟು ಸಮಾಧಾನ ಮಾಡಿ ನಿನ್ನ ಹೆಂಡ್ತಿನ ಮನೆ ಕರ್ಕೊಂಡು ಹೋಗು. ಆಹಾ, ಹೇಳ್ತೀರ ಸ್ವಾಮಿ? ನಿಮ್ಗೇನು ಊರಾಚೆ ಒಂದ್ ದೊಡ್ಡ ಮನೆ ಇದೆ, ನಿಮ್ ಹಿಂದೆ ಆಡ್ಕೊಂಡು ಹೋಗೋರು ಯಾರು ಇಲ್ಲ. ನೀವೇನ್ ಮಾಡಿದ್ರು ನಡೀತದೆ. ಗುರ್ತು ಪರಿಚಯ ಇಲ್ದೇ ಇರೋ ಹುಡುಗಿನ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ನೀವು ನನ್ಗೆ ಹೇಳ್ತೀರಾ? ಹೇ ಮನೆ ಆಳ, ಇಲ್ಲಿ ನಮ್ಮ ವಿಷಯ ಮಾತಾಡಕ್ ಬಂದಿರೋದು. ಯಜಮಾನ್ರ ವಿಷಯ ಯಾಕೆ ಮಾತಾಡ್ತೀಯಾ? ನಾಚಿಕೆ ಆಗೋದಿಲ್ವಾ ನಿನ್ಗೆ? ಯಾಕೆ ನಾಚಿಕೆ ಆಗ್ಬೇಕು? ಸಂಬಂಧ ಇರೋ ನಿನ್ನನ್ನೇ ಮನೆ ಕರ್ಕೊಂಡು ಹೋಗಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದೀನಿ. ಅಂಥದ್ರಲ್ಲಿ ಯಾರೋ ದಾಸಯ್ಯ ಹೇಳ್ದ ಅಂತ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಹುಡುಗಿನ ಅವ್ರ ಚರಿತ್ರೆ ಏನು ಅಂತ ಗೊತ್ತಿಲ್ಲದೆ ಸೇರ್ಸ್ಕೊಳಕ್ಕೆ ನಾನೇ ಸೂರ್ಯ ಅಲ್ಲ ಕಡೆ. ವೆಂಕಟಣ್ಣ ಮಗ ಬಸಯ್ಯ, ವೆಂಕಟಣ್ಣ ಮಗ ಬಸಯ್ಯ, ವೆಂಕಟಣ್ಣ ಮಗ ಬಸಯ್ಯ. ನಮ್ಮ ವಂಶ ಹತ್ತೂರ್ಗೆ ಹೆಸರು ಮಾಡ್ದೇನೆ ಇರ್ಬೋದು. ಆ ವಂಶಕ್ಕೆ ಯಾವತ್ತು ಕಳಕ ತಂದಿಲ್ಲ, ನಾ ತರೋದೂ ಇಲ್ಲ. ತಿಳ್ಕೊ. ಏ ಬಸ್ಯ, ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇದೆಯೋ ನಿನ್ಗೆ? ಏ ಮೂರ್ಖ, ಇನ್ ಒಂದೇ ಒಂದು ಮಾತು ಹೆಚ್ಚಿಗೆ ಆಡಿದ್ರು ತುಳಿದು ಹಾಕ್ಬಿಡ್ತೀನಿ ನಿನ್ನ. ಅಲ್ಲಾಳಿ ಅಂದ್ರೆ ಬಾಬಾ,